ಸ್ನೇಹಿತರೆ, ಮೀನುಗಾರರ ಬದುಕು ಸವಾಲು ಸಾಹಸಗಳಿಂದ ಕೂಡಿದ್ದು, ಅವರು ಪ್ರತಿದಿನ ಪ್ರಕೃತಿಯೊಂದಿಗೆ ಹೋರಾಡುತ್ತಾ ಜೀವನ ಸಾಗಿಸ್ತಾರೆ. ಅವರ ಬದುಕೇ ಒಂದು ಸಂಘರ್ಷ. ಮೀನುಗಾರರಿಗೆ ಸಮುದ್ರವೇ ಆರಾಧ್ಯ ದೈವ. ಪ್ರತಿದಿನ ನಸುಕಿನಲ್ಲಿ ಎದ್ದು ಹೋಗುವುದು ಅವರ ದಿನಚರಿ. ದಿನವೂ ಸಮುದ್ರಕ್ಕಿಳಿದು ದೈತ್ಯ ಅಲೆಗಳನ್ನು ಎದುರಿಸುವುದು ಅವರಿಗೆ ಅಭ್ಯಾಸವಾಗಿ ಬಿಡುತ್ತದೆ. ಮೀನುಗಾರರಿಗೆ ಪ್ರಮುಖ ಸವಾಲುಗಳು ಏನೆಂದರೆ ಹವಾಮಾನಗಳ ವೈಪರೀತ್ಯ, ಹಠಾತ್ ಚಂಡಮಾರುತ ಅಥವಾ ಭಾರೀ ಮಳೆಯಾಗುವುದು, ಜೀವದ ಹಾನಿಯಾಗುವ ಭೀತಿ. ಮೀನು ಸಿಗದ ದಿನಗಳಲ್ಲಿ ಸಾಲ ಮಾಡಿ ಜೀವನ ನಡೆಸಬೇಕಾಗುತ್ತದೆ. ಮೀನುಗಾರರಿಗೆ ಕೆಲವೊಮ್ಮೆ ಸಮುದ್ರದ ಮಧ್ಯೆಯೇ ವಾಸ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ವೆಲ್ಕಮ್ ಟು ಪಯಣ ಪ್ರತಿದಿನ. ಇವತ್ತು ಪಾಂಡಿಚೇರಿ ಮೈನ್ ಹಾರ್ಬರ್ ಅಲ್ಲಿ ಇದ್ದೀನಿ. ನೀವು ನೋಡ್ಬೋದು ಈ ಕಡೆಗೆ ಇದು ಹಾರ್ಬರ್. ಆ ಕಡೆ ನಿಮ್ಗೆ ಕಾಣ್ತಿದೆಯಲ್ಲ, ಆ ಕಡೆ ಹಡಗುಗಳು ನಿಂತಿದ್ದಾವೆ. ಮೀನು ತಗೊಂಬಂದು ಇಲ್ಲಿ ಡೈರೆಕ್ಟ್ ಕಸ್ಟಮರ್ಗೂ ಮಾರ್ತಾ ಇದ್ದಾರೆ ಈ ಕಡೆಗೆ ಬಂದ್ರೆ. ಸ್ನೇಹಿತರೆ, ಬಂದರಿಗೆ ಬಂದು ಕಾರ್ ಡೋರ್ ತೆಗೆದ ತಕ್ಷಣ ಉಸಿರುಗಟ್ಟುವ ವಾತಾವರಣ. ಮತ್ತೆ 2 ನಿಮಿಷ ದೀರ್ಘವಾದ ಉಸಿರಾಡಿ ನಾನು ಬಂದ ಕೆಲಸ ಮುಗಿಸಿ ಹೋಗಬೇಕೆಂದು ನನ್ನ ಪಯಣ ಶುರು ಮಾಡಿದೆ. ಸ್ನೇಹಿತರೆ, ಪಾಂಡಿಚೇರಿಯ ಬಂದರಿನ ಇತಿಹಾಸವು 1ನೇ ಶತಮಾನಕ್ಕೆ ಹಿಂದಿನದು. ಆಗ ಪ್ರಾಚೀನ ಅರಿಕೆಮೇಡು ಒಂದು ಪ್ರಮುಖ ಇಂಡೋ ರೋಮನ್ ವ್ಯಾಪಾರ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಆಧುನಿಕ ಬಂದರನ್ನು 17ನೇ ಶತಮಾನದ ಉತ್ತರಾರ್ಧದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಅಭಿವೃದ್ಧಿಪಡಿಸಿತು. ಒಂದು ದಿನ, 2 ದಿನ, 3 ದಿನ, ವಾರಗಳ ತನಕ ಹಿಡಿದ ಮೀನನ್ನು ತಂದು ಒಂದು ನಿರ್ದಿಷ್ಟ ಜಾಗದಲ್ಲಿ ಹಡಗುಗಳ ಸೇರುವ ಜಾಗವೇ ಬಂದರು. ಬೆಳಗಿನ ಮುಸುಕಿನಲ್ಲಿ 2-3 ಗಂಟೆ ಅವಧಿಯಲ್ಲಿ ಬಂದರುಗಳಲ್ಲಿ ಎಲ್ಲ ಹಡಗುಗಳ ಮೀನುಗಳು 1000 ಟನ್ಗಟ್ಟಲೆ ಬಂದು ಇಳಿಯುತ್ತವೆ. ಮೀನುಗಾರರು ಮೀನು ಹಿಡಿಯುವುದು ಒಂದು ಸಾಹಸವಾದರೆ ಅದನ್ನು ಮತ್ಸ್ಯಪ್ರಿಯರಿಗೆ ತಲುಪಿಸುವ ತನಕ ಅವರ ಶ್ರಮ ಅಷ್ಟಿಷ್ಟಲ್ಲ. ದೋಣಿಯ ಮಾಲೀಕರಿಂದ ಹರಾಜು ಮಾಡುವ ಕೆಲಸ ಮುಂಜಾನೆ ಶುರುವಾಗುತ್ತದೆ. ಮೀನುಗಾರರ ಬದುಕು ಹೇಗಿರುತ್ತೆ ಅನ್ನುವ ಕುತೂಹಲ ನನಗಿತ್ತು. ಅದನ್ನು ನೋಡಲು ಕೌತುಕದಿಂದ ಬೆಳಗಿನ ಜಾವ 5 ಗಂಟೆ ಸಮಯದಲ್ಲಿ ಚಿತ್ರಿಸಲು ಬಂದರಿಗೆ ಬಂದೆ. ಸ್ನೇಹಿತರೆ, ನಾ ಇಲ್ಲಿ ಕಂಡಿದ್ದೇನೆಂದರೆ ಚಿಕ್ಕ ಚಿಕ್ಕ ಹಡಗುಗಳ ಒಂದು ದಿನದ ಮೀನು ಬೇಟೆಯಾಡಿ ಮೀನುಗಾರರು ಬರುತ್ತಾರೆ. ಆದರೆ ದೊಡ್ಡ ದೊಡ್ಡ ಹಡಗುಗಳ ವಿಶಾಲವಾದ ಹಡಗುಗಳಾಗಿದ್ದು ಇವುಗಳಲ್ಲಿ ವಾರಕ್ಕೂ 15 ದಿವಸಕ್ಕೂ ಬೇಕಾದ ಆಹಾರ ಸಾಮಗ್ರಿಗಳಿಂದ ಹಿಡಿದು ಅವರ ದೈನಂದಿನ ಉಡುಪು ಎಲ್ಲವನ್ನು ತುಂಬಿಕೊಂಡು ಮೀನುಗಾರರು ಶೇಖರಣೆಗೆ ಬೇಕಾದ ಮಂಜುಗಡ್ಡೆಗಳನ್ನು ತುಂಬಿಕೊಂಡು ಮೀನು ಬೇಟೆಯಾಡಲು ಹೊರಡುತ್ತಾರೆ. ಸ್ನೇಹಿತರೆ, ಅವರು ಬಂದರಿನಿಂದ ಹೊರಟರೆ ಹೊರಗಡೆ ಪ್ರಪಂಚದ ಜೊತೆ ಯಾವುದೇ ಸಂವಹನ ಇರುವುದಿಲ್ಲ. ಆದರೆ ಈ ಜೀವನ ಅವರಿಗೆ ಹೊಂದಿಕೊಳ್ಳದೆ ವಿಧಿಯಿಲ್ಲ. ಹೊರಗಡೆ ಏನು ನಡೆಯುತ್ತದೆ ಅನ್ನುವ ಅರಿವು ಅವರಿಗೆ ಇರುವುದಿಲ್ಲ. ಸ್ನೇಹಿತರೆ, ಮೀನು ಹಿಡಿಯಲು ಹೊರಟರೆ ಇಂಥದ್ದೇ ಮೀನು ಸಿಗುತ್ತದೆ ಎಂಬ ಭರವಸೆ ಇರುವುದಿಲ್ಲ. ಅವರ ಅದೃಷ್ಟ, ಕಾಸ್ಟ್ಲಿ ಒಳ್ಳೆ ಬೆಲೆಯ ಮೀನು ಸಿಗಬಹುದು ಅಥವಾ ಕಡಿಮೆ ಬೆಲೆಯ ಮೀನು ಸಿಗಬಹುದು.
ಅದು ಅವರವರ ಅದೃಷ್ಟವೋ ಲಾಟರಿಯೋ ತಿಳಿಯದು. ಸ್ನೇಹಿತರೆ, ಇವರ ಬೆವರ ಹನಿಯ ಬಗ್ಗೆ ಒಂದು ಸಣ್ಣದಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸುವ ಪ್ರಯತ್ನದಲ್ಲಿ ನಾನು ಅಂದುಕೊಂಡಿದ್ದು, ನಾವು IT-BT ಕೆಲಸಗಳಲ್ಲಿ ಸ್ಟ್ರೆಸ್ ಆಗಿ ಮನೆಯಲ್ಲಿ ಮಕ್ಕಳನ್ನು ನೋಡಲು ಆಗುತ್ತಿಲ್ಲ, ಗಂಡ ಹೆಂಡತಿ ಕೆಲಸ ಸಂಬಂಧಿಕರ ನೋಡಲು ಆಗುತ್ತಿಲ್ಲ. ಆದರೆ ಇವರು 10-15 ದಿವಸ ಹೊರಲೋಕದ ಸಂಪರ್ಕವಿಲ್ಲದೆ ಅವರ ಶ್ರಮಕ್ಕೆ ನನ್ನದೊಂದು ಸಲಾಂ. ಸ್ನೇಹಿತರೆ, ನನಗನ್ಸುತ್ತೆ, ನಿಮಗೂ ಅನಿಸುತ್ತೆ ನಾವೇನೋ ಭಾಳ ಕಷ್ಟಪಡ್ತಾ ಇದ್ದೀವಿ ಅಂತ. ನಮಗಿಂತ ಕಷ್ಟಪಡೋರನ್ನು ನೋಡಿದ್ರೆ ಗೊತ್ತಾಗುತ್ತೆ ನಾವು ಅವರಿಗಿಂತ ಪರವಾಗಿಲ್ಲ ಅಂತ, ಮತ್ತು ನಾವು ಒಂದೇ ಕೆಲಸಕ್ಕೆ ಅಂಟ್ಕೊಂಡು ಇರಬಾರ್ದು ಅಂತ. ಕಡೆಯದಾಗಿ ನಾನು ನನ್ನ ಕ್ಷಮೆ ಕೇಳ್ಕೊಳ್ತೀನಿ. ಏಕೆಂದರೆ ನಾನು ಇಲ್ಲಿ ಬಂದಿದ್ದು ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ನಾನು ಯಾವಾಗ ಇಲ್ಲಿ ಮೀನುಗಾರರನ್ನು ನೋಡಿದ್ನೋ ಆಗ ನನ್ನ ಮನಸ್ಸು, ನಾವು ಬರೀ ಈ ಸಿಟಿ ಹೀಗಿದೆ ಹಾಗಿದೆ ಅಂತ ಬಿಲ್ಡಿಂಗ್ ತೋರಿಸ್ಕೊಂಡು ಹಿಸ್ಟ್ರಿ ಮಾಡೋಣ ಅಂತ ಬಂದಿದ್ವಿ. ಆದರೆ ಈ ಮೀನುಗಾರರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನ್ನ ಮನಸ್ಸು ಚೇಂಜ್ ಆಯಿತು. ಹಾಗಾಗಿ ನಾನು ಈ ಪಾಂಡಿಚೇರಿ ಹಾರ್ಬರ್ ಕಡೆ ಬಂದೆ. ಮೀನುಗಳನ್ನು ಬೇರ್ಪಡಿಸಿ ಮೀನು ಮಿಶ್ರಿತ ಮಂಜುಗಡ್ಡೆಗಳಲ್ಲಿ ಅವುಗಳನ್ನು ಬಾಕ್ಸ್ಗಳಲ್ಲಿ ತುಂಬುತ್ತಾರೆ. ಸ್ನೇಹಿತರೆ, ನಾನು ವಿಡಿಯೋ ಶೂಟ್ ಮಾಡಿ ಮುಗಿಸೋ ಹೊತ್ತಿಗೆ ಆಗಾಗಲೇ ಸೂರ್ಯೋದಯವಾಗಿತ್ತು. ಎಲ್ಲ ಮೀನುಗಳನ್ನು ತುಂಬಿಕೊಂಡು ಹೋಗುತ್ತಿದ್ದ ಟ್ರಕ್ಕುಗಳು, ಅಲ್ಲೇ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ಮೀನುಗಾರರು, ವ್ಯಾಪಾರಸ್ಥರು, ಕೊಂಡುಕೊಳ್ಳುವ ಬೀದಿ ಗ್ರಾಹಕರು, ಹೀಗೆ ಗಿಜಿಗಿಜಿ ಎನ್ನುವ ಈ ಜನಸಮೂಹದ ನಡುವೆ ನನ್ನ ಪ್ರಯಾಣ ಮುಗಿದಿತ್ತು.